ಸಂತೋಷ ಅಂತ. ಏನಾಗ್ಬೋದು ಈ ಸರಿ ಎಲೆಕ್ಷನ್ನು, ಜೊತೆಗೆ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು? ನಮ್ಮ ಯೋಗೇಶ್ವರ ಆದರೆ ಸರಿ. ಯಾಕೆ ಯೋಗೇಶ್ವರ್ ಅವರು? ಆಗಿನಿಂದ ನಮ್ಮ ತಾಲೂಕಲ್ಲಿ ಆಗಿನ ನೀರಾವರಿ ಎಲ್ಲ ಮಾಡವ್ರೆ. ಇಲ್ಲಿನ ಅಭ್ಯರ್ಥಿ ಆಗಿಂದ ಇದಾಗಬೇಕು ಅಂತ ಅಷ್ಟೇ. ಟಿಕೆಟ್ ಸಿಗಬೇಕಲ್ಲ ಯೋಗೇಶ್ವರ್ ಅವರಿಗೆ, ಯಾಕೆಂತ ಹೇಳಿದ್ರೆ ಮೈತ್ರಿ ಬೇರೆ ಮಾಡ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಬಿಟ್ಕೊಡ್ಬೇಕಲ್ಲ. ಅವ್ರು ಕುಮಾರಸ್ವಾಮಿ ಅವ್ರು ಯಾವ ಥರ ಹೇಳ್ತಾರೆ ಆ ಥರ, ಅವ್ರು ಯಾರು ಇದು ಮಾಡಿ ಹೇಳ್ತಾರೆ. ನಿಖಿಲ್ ನಿಂತ್ಕೊಂಡ್ರು ಖುಷಿನೇ, ಯೋಗೇಶ್ವರ ನಿಂತ್ಕೊಂಡ್ರು ಖುಷಿನೇ ನಮಗೆ. ನಿಖಿಲ್ ನಿಂತ್ಕೊಂಡ್ರು ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಅಂದರೆ ಕುಮಾರಸ್ವಾಮಿ ಅವ್ರದ್ದೇ ಫೈನಲ್ ಡಿಸಿಷನ್, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀರಾ? ಹಂಗೆ ಅದೇ ಥರ. ಈಗ ಕಾಂಗ್ರೆಸ್ನವರು ಭಾಳ ಬಡ್ದಾಡ್ತಿದ್ದಾರೆ, ಅಂದರೆ ಹೋರಾಟ ಮಾಡ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬರೋದು, ಡಿ ಕೆ ಸುರೇಶ್ ಅವರು ಬರೋದು, ಜೊತೆಗೆ ರಮ್ಯಾ ಅವ್ರನ್ನೇನೋ ನಿಲ್ಲಿಸ್ತೀನಿ ಅಂತೆಲ್ಲ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಲ್ಲಿ ಯಾರೇ ಬಂದರೂ ಗೆಲ್ಲು ಕಾಲು ಬಿಡಿ ಸಹ ಇಲ್ಲಿ ಇವರೇ ಯೋಗೇಶ್ವರ ನಿಖಿಲ್ ಯಾರು ನಿಂತ್ಕೊಂಡು ಅವರೇ ಗೆಲ್ತಾರೆ. ಇಲ್ಲಿ ಕಾಂಗ್ರೆಸ್ ಈ ಸೈಡ್ ನಮ್ಮ ಸೈಡ್ ಎಲ್ಲೂ ಬರೋದಿಲ್ಲ. ಏನು ಸರ್ ನಿಮ್ಮ ಹೆಸರು? ಸಿ ಚಂದ್ರರಾಜರ್ಸು, ಗ್ರಾಮ ಪಂಚಾಯತಿ ಸದಸ್ಯರು. ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು? ನಮಗೆ ಇವಾಗ ಸಿ ಪಿ ಯೋಗೇಶ್ವರ್ ಆಗಬೇಕು ಅಂತ ಇದ್ದೀವಿ. ಯಾಕೆ? ಯಾಕೆಂದರೆ ಮೈತ್ರಿಲಿ ಹೋದ ಸಾರಿ ನಮ್ಮ ಡಾಕ್ಟ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ, ಅದರಿಂದ ಇವಾಗ ಅವ್ರು ಬರಬೇಕು, ಅವರು ಸಪೋರ್ಟ್ ಮಾಡಬೇಕು. ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು, ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರ ಹೆಂಡತಿ ಹೆಸರು ಕೇಳಿ ಬರ್ತಿದೆ ಇಲ್ಲಿ. ಯಾರೇ ಮೈತ್ರಿಯಿಂದ ಯಾರಾದರೂ ಸರಿಯೇ, ಅವ್ರಿಗೆ ಮಾಡ್ತೀವಿ ನಾವು. ಅಕಸ್ಮಾತಾಗಿ ಟಿಕೆಟ್ ಸಿಗದೆ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದರೆ ಸಪೋರ್ಟ್ ಮಾಡ್ತೀರಾ? ಆ ರೀತಿಯ ಇದು ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಬಂಡಾಯ ಅಭ್ಯರ್ಥಿಯಾಗಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ? ಇಲ್ಲ, ಆ ಸ್ವತಂತ್ರ ನಿಲ್ಲೋದಿಲ್ಲ, ನಿಲ್ತಾರೆ. ಟಿಕೆಟ್ ಸಿಗ್ತದೆ ಯೋಗೇಶ್ಗೆ. ಸ್ವತಂತ್ರ ಅಭ್ಯರ್ಥಿ ಆದರೆ ಸಪೋರ್ಟ್ ಮಾಡ್ತೀರಾ? ಅದು ಆಮೇಲೆ ಪ್ರಶ್ನೆ. ಇವಾಗ ಮೈತ್ರಿಗೆ ಮಾತ್ರ ನಾವು ಗ್ಯಾರಂಟಿ. ನಾವು ಪ್ಯೂರ್ ಜನತಾ ದಳವಿಯೇ, ಆದರೂ ಮೈತ್ರಿಗೆ ಬಿ ಜೆ ಪಿಯವ್ರನ್ನಿಲ್ಲಿ ದಳದವ್ರನ್ನಿಲ್ಲಿ ಅವರಿಗೆ ನಾವು ಮಾಡೋದು. ಈಗ ಈ ಮೈತ್ರಿನ ಸೋಲಿಸಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತೊಟ್ಬಿಟ್ಟಿದ್ದಾರೆ. ಏನೋ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಎಲ್ಲರೂ ಸೇರಿ, ಸೇಡ್ ತೀರಿಸ್ಕೋಬೇಕು ಅಷ್ಟೇ. ಹಂಗಾಗಿ ಭಾಳ ಓಡಾಡ್ತಿದಾರಂತೆ ಇಲ್ಲಿ, ಗೆಲ್ಲಲೇಬೇಕು ಈ ಕ್ಷೇತ್ರನ ಅಂತ ಹೇಳಿ. ಅವರು ಸೇಟ್ ತೀರ್ಸ್ಕೋಬೇಕಂದ್ರೆ ಓಡಾಡ್ತಾವ್ರೆ. ನಾವು ಅವ್ರ ತಮ್ಮನ ಸೋಲ್ಸಿವಲ್ಲ, ಇವ್ರನ್ನ ಸೋಲಿಸ್ಬೇಕು ಅಂದ್ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ ಅಷ್ಟೇ. ಅವ್ರ ತಮ್ಮನ ಸೋಲಿಸ್ದಂಗೆ ಇವ್ರನ್ನ ಸೋಲಿಸ್ತೀವಿ. ಅವರೇ ಬಂದು ಇಲ್ಲಿ ನಿಂತರೂ ಸೋಲಿಸ್ತೀರಾ? ಗ್ಯಾರಂಟಿ. ಡಿ ಸಿ ಎಮ್ ರೀ ಅವರು. ಡಿ ಸಿ ಎಮ್ ಆದರೆ ಏನು, ಯಾರಾದರೂ ಇಲ್ಲಿ ನಮ್ಮ ಚನ್ನಬಣ್ಣ ತಾಲೂಕಲ್ಲಿ ಅವೆಲ್ಲ ಇಲ್ಲ. ಪ್ಯೂರ್ ಯಾರಾದರೂ ಅಷ್ಟೇ. ಯಾರಾದರೂ ಅಷ್ಟೇ. ಮೈತ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.